ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಅವತ್ತೇನೋ ಮಾತಾಡಿದ್ರು ಬಲೆ ಇತ್ತು, ಟ್ಯಾರಿಫ್ ಬಗ್ಗೆ ಮಾತಾಡಿದ ಭಯ ಹುಟ್ಟಿತ್ತು. ಚೈನಾ ಆಗಲಿ ಇನ್ನೂರು ದೇಶಗಳಾಗಲಿ ಎಲ್ಲ ಭಯ ಪಡ್ತಾ ಇದ್ವಿ, ಏನಪ್ಪ ಆರ್ಥಿಕವಾಗಿ ನಮ್ಮ ನುಂಗಿ ಹಾಕಿಬಿಡ್ತಾರಪ್ಪ ಇವರು ಟ್ರಂಪ್ ಅವರು ಅಂತೇಳಿ. ನಂತರದಲ್ಲಿ ನಿಮಗೆ ಗೊತ್ತದ ಅಮೆಜಾನ್ ನಮ್ಮ ವೆನಿಜುಲಾ ದೇಶವನ್ನು ಅದರ ಅಧ್ಯಕ್ಷರನ್ನು ಒಂದು ರಾತ್ರಿ ಎತ್ಕೊಂಡು ಬಂದ ತಕ್ಷಣ ಅದ್ಭುತ ಸೂಪರ್ ಪವರ್ ಅಂತಂದರು. ಅದನ್ನು ತಿಳ್ಕೊಂಡು ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ಹೋಗಿ ಒಂದೇ ದಿನದಲ್ಲೇ ಆಯತಲ್ಲ ಖಮೀನಿನ ಹೊಡೆದು ಉಳಿಸಿದ್ರು. ಮುಗಿದು ಹೋಗಿಬಿಡ್ತು ಅಂತೇಳಿ. ಆದರೆ ಯಾವಾಗ IRGC ಅಲ್ಲಿಯ ಇಸ್ಲಾಮಿಕ್ ಏನು ಹೋರಾಟಗಾರ ಹುಡುಗರು ಎದ್ದು ನಿಂತರು, 50-60 ಜನದ ಲೀಡರ್ ಸತ್ತರೂ ಸಹಿತ ಇರಾನದ ಅಲ್ಲಿ ಹೋರಾಟಗಾರರು ಬೆನ್ನತ್ತಿ ಅಮೆರಿಕದ ನೆಲೆಗಳನ್ನು, ಅದರಲ್ಲೂ ಕೊಲ್ಲಿ ರಾಷ್ಟ್ರಗಳಲ್ಲಿ ಒಟ್ಟಿನಲ್ಲಿ 6 ದೇಶಗಳು ಬರ್ತಾವೆ. ಅಲ್ಲೆಲ್ಲೇ ಅಮೆರಿಕ ಇವ್ರನ್ನ ನಿಮ್ಗೆ ರಕ್ಷಣೆ ಕೊಡ್ತೀನಿ, ನಿಮ್ಗೆ ಇರಾನ್ ಆಗಿರೋ ಮತ್ತಾವುದೋ ರಕ್ಷಣೆ ಕೊಡ್ತೀನಿ, ಮತ್ತೇನು ಕೊಡ್ತೀನಿ ಅಂತೇಳಿ ಅಲ್ಲೇನು ನಮ್ಮದು ಐರನ್ ಡಾಮ್ ಅದ, ಹಾಗಿದೆ ಹೀಗಿದೆ ಅಂತೇಳಿ ಅವ್ರ ಕಡೆಯಿಂದ ಸಾಕಷ್ಟು ದುಡ್ಡು ಲಪಟಾಯಿದ್ರು, ಲಪಾಡಿಸ್ಕೊಂಡು ಹೋಗ್ತಾಯಿದ್ರು. ಅದನ್ನು ತಪ್ಪಿಸೋದು ಕೆಲಸ ಮಾಡಿದ್ರು. ಅದು ಏನು ಮಾಡಿದ್ರಪ್ಪ ಅಂದ್ರೆ ಇರಾನಿಯನ್ಸ್ ಏನು ಮಾಡಿದ್ರಪ್ಪ, ಎಲ್ಲ ದಾಳಿ ಮಾಡಿ ಅಮೇರಿಕಾದಲ್ಲಿ ಅಂತ ಹೇಳ್ಕೊಳ್ಳೋಂಥ ಶಕ್ತಿ ಇಲ್ಲ ಅನ್ನೋದು ಜಗತ್ತು ತೋರಿಸ್ಕೊಟ್ರು. ಹೀಗಾಗಿ ಇವತ್ತು ಕೊಲ್ಲಿ ರಾಷ್ಟ್ರಗಳು ಇವರು ನಂಬಬೇಕು, ನಂಬಬಾರ್ದು ಅನ್ನೋಂಥ ಪರಿಸ್ಥಿತಿ. ಇದರಿಂದಾಗಿ ಸಾಕಷ್ಟು ಆರ್ಥಿಕ ಹೊಡೆತವನ್ನು ಅಮೆರಿಕಕ್ಕೂ ಬಿತ್ತು, ಜಗತ್ತಿಗೆ ಬಿತ್ತು, ಎಲ್ಲ ಕಡೆ ಬಿತ್ತು. ಕೈಯಲ್ಲಿದ್ದಂಥ ಒಂದು ಆಸ್ತಿಯನ್ನು ಆಡಾಡ್ದು ಹೋಗಿ ಕಳ್ಕೊಂಡ್ಬಿಟ್ರು ಟ್ರಂಪ್ ಅವರು. ಸುಮ್ಮನೆ ಇದ್ಕೊಂಡು ಬೆದರಿಸ್ತಾ ಹೋಗ್ತಾ ಇದ್ದರು. ಒಳ್ಳೇದಿತ್ತು ಏನೋ, ಆದರೆ ಅವ್ರ ಮೇಲೆ ಅವ್ರಿಗೆ ಅತಿಯಾದ ನಂಬಿಕೆ. ಹೀಗಾಗಿ ಇರಾನ್ ಜೊತೆ ಯುದ್ಧಗಳಿದ್ರು, ಇಸ್ರೇಲ್ ಪ್ರಚೋದನೆ ಮಾಡಿದಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವ್ರು ಪ್ರಚೋದನೆ ಮಾಡಿ